ಈ ಒಂದು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಭಾಳ ಏನಪ್ಪ ಅಂದರೆ ಬೇಜಾರು ಬೇಜಾರು ಭಾಳ ಆಗ್ತಾಯಿದೆ. ಏನಪ್ಪ ಅಂದರೆ ಈ ಒಂದು ನಮ್ಮ ಅಪ್ಪು ಸರ್ ಇರುವಾಗ ಯಾರೂ ಕೂಡ ಅವರ ಒಂದು ಎಷ್ಟು ನಗುಮುಖದಿಂದ ಎಷ್ಟು ಒಂದು ಎಲ್ಲರಿಗೂ ಒಂದು ಮಾದರಿ ನಮಗೆ ಹೇಗೆ ಜೀವಿಸಬೇಕು, ಹೇಗೆ ಜೀವನದಲ್ಲಿ ಹೇಗೆ ಜೀವನ ಮಾಡಬೇಕಂತ ಅವರೊಂದು ಕಲಿಸ್ಕೊಟ್ಟು ಹೋದವರು. ಅವರ ಒಂದು ದೊಡ್ಡ ಅಭಿಮಾನಿ ಅಂತಲೂ ಅನ್ಬೋದು, ಚಿಕ್ಕ ಅಭಿಮಾನಿ ಅಂತೂ ಅನ್ಬೋದು. ನಮ್ಮ ಮನಸ್ಸಲ್ಲೇ ಇದೆ ಅವರಿಗೆ ಒಂದು ನಾವು ಎಷ್ಟು ಗೌರವ ಕೊಡ್ತೀವಂತ ನಮ್ಮ ಮನಸ್ಸಲ್ಲೇ ನಮಗೆ ಗುರುತಿದೆ. ಹಾಗೆ ಈ ಒಂದು ಅಭಿಮಾನವನ್ನು ನಾವು ಯಾರಿಗೂ ಒಂದು ನಾನು ಅವರ ಅಭಿಮಾನಿ ಇವರ ಅಭಿಮಾನಿ ಅಂತ ಒಂದು ತೋರಿಸ್ಕೊಳ್ಳೋವಂಥ ಅಭಿಮಾನ ಇರಬಾರ್ದು. ಅದು ಏನಿದ್ರು ನಮ್ಮ ಮನಸ್ಸಲ್ಲೇ ಇರಬೇಕು. ಆ ಒಂದು ಅಭಿಮಾನ ಏನಪ್ಪ ಅಂದರೆ ಈಗ ನಾವು ಈಗ ಒಂದು ಪುನೀತ್ ರಾಜ್ಕುಮಾರ್ ಅವರನ್ನೇ ಕಳ್ಕೊಂಡು ಬಹಳ ಒಂದು ದುಃಖದಲ್ಲಿದ್ದೀವಿ ಎಲ್ಲರೂ ಕೂಡ. ಈ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹೋದ್ಮೇಲೆ ಏನೋ ಒಂದು ಇನ್ನೂ ಇಲ್ಲಿವರೆಗೂ ಏನೋ ನಮ್ಮ ಜೊತೆನೇ ಇದ್ದಾರೆ. ಏನೋ ಅಪ್ಪು ಸರ್ ಅವ್ರ ಪಿಕ್ಚರ್ ಬರುತ್ತೆ, ಅಪ್ಪು ಸರ್ ಅವರು ಈಗ ಮೂವಿ ರಿಲೀಸ್ ಆಗುತ್ತೆ ಅನ್ನೋ ಹಾಗೆ ಈಗ ಭಾಸವಾಗ್ತಾ ಇದೆ. ಅವರು ಒಂದು ಕಳ್ಕೊಂಡಿದ್ದೀವಿ, ಅವರು ಒಂದು ನಮ್ಮ ಜೊತೆ ಇಲ್ಲ ಅನ್ನೋದೇ ಇನ್ನೂ ಕೂಡ ನಮಗೆ ಅನ್ನಿಸ್ತಾ ಇಲ್ಲ. ಆದರೆ ಈಗ ಏನಪ್ಪ ಅಂದರೆ ಇವತ್ತು ಒಂದು ಟಿ ವಿ ಆನ್ ಮಾಡಿ ನೋಡ್ತಾ ಇದ್ದೆ, ಒಂದು ನ್ಯೂಸ್ ಬರ್ತಾ ಇತ್ತು. ಬಹಳ ಒಂದು ಮನಸ್ಸಿಗೆ ಬಹಳ ಬೇಜಾರಾಯಿತು. ಎಂಥ ಒಂದು ಕೀಳು ಮಟ್ಟದ ಜನ ಇರ್ತಾರೆ ಈ ಒಂದು ನಿಮ್ಮ ನಡುವೆನೇ ಎಂಥ ಒಂದು ಕೀಳು ಮಟ್ಟದ ಮನಸ್ಸಿನ ಒಂದು ಏನಪ್ಪ ಅಂದರೆ ಎಷ್ಟು ಹೋಪ್ಲೆಸ್, ಎಷ್ಟು ಥರ್ಡ್ ಕ್ಲಾಸ್ ಜನ ಇರ್ತಾರೆ ಅಂದರೆ ಇದು ಒಂದು ನಮಗೆ ನಾಚಿಕೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಇಂಥ ಜನ ಇದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ. ಏನಪ್ಪ ಅಂದರೆ ಈಗ ಸುಮ್ಮನೆ ದರ್ಶನ್ ಸರ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಹೀಗೆ ಮತ್ತೊಬ್ಬ ಹೀರೋಗೆ ಹೀಗೆ ಇವೆಲ್ಲ ಯಾಕಪ್ಪ? ದರ್ಶನ್ ಸರ್ ಅವರು ಎಷ್ಟೋ ಸಮಾಜಮುಖಿ. ಅವರ ಒಂದು ಏನಿದ್ದಾರೆ ಅವರು ಒಂದು ಜೂನಿಯರ್ ಆ್ಯಕ್ಟ್ರ್ಗಳು ಅವ್ರ ಕಾಲು ಬೀಳಕ್ಕೆ ಹೋದರೆ ಅವ್ರ ಕಾಲು ಬೆಳೆಸ್ಕೊಳ್ಳೋದಿಲ್ಲ. ಅಷ್ಟು ಒಂದು ಮಹಿಳೆಯರ ಬಗ್ಗೆ ಅಷ್ಟು ಗೌರವ ಇದೆ ಅವರಿಗೆ. ಅವರ ಒಂದು ಹೆಸರಲ್ಲಿ ಅವರ ಒಂದು ಅಭಿಮಾನಿಯಾಗಿ ಈಗ ನೀವು ಮತ್ತೊಂದು ಮಹಿಳೆಗೆ ಹೀಗೆ ಮಾತಾಡೋದು ಈ ಒಂದು ಬಹಳ ತಪ್ಪು. ಈ ದರ್ಶನ್ ಸರ್ ಅವರಿಗೆ ಈ ವಿಷಯ ಅವನು ಯಾವನಿದಾನೋ ಅವರಿಗೆ ಸಿಕ್ಕರೆ ಅವರು ಏನು ಮಾಡ್ತಾರೋ ಗುರ್ತೇ ಇಲ್ಲ. ಆದರೆ ದರ್ಶನ್ ಸರ್ ಅವ್ರ ಬಗ್ಗೆ ಬಹಳ ಒಂದು ದೊಡ್ಡ ಗೌರವ ಇದೆ. ಅವರ ಒಂದು ಬಹಳ ದೊಡ್ಡ ಅವರು ಒಂದು ನಮ್ಮ ಕರ್ನಾಟಕಕ್ಕೆ ಅವರದೇ ಆದಂಥ ಒಂದು ಬಹಳ ದೊಡ್ಡ ಕೊಡುಗೆ ಇದೆ. ಆದರೆ ಈ ಥರ ಅವರ ಒಂದು ಅಭಿಮಾನಿ ಅಂತ ಹೇಳ್ಕೊಂಡು ಈಗ ಹೀಗೆ ಮಾಡೋದು, ಈ ಥರ ತಪ್ಪು ಒಂದು ಕಾಮೆಂಟ್ಗಳು ಮಾಡೋದು ಏಕೆ? ನೀವು ಯಾರು ಕಮೆಂಟ್ ಮಾಡಿದ್ದೀರಾ ನೀವು ಯಾರು ನಿಮ್ಮ ತಾಯಿಯವ್ರ ಹೊಟ್ಟೆಯಲ್ಲೇ ಹುಟ್ಟು ಬಂದಿದ್ದೀರಾ? ಮತ್ತು ನಾವು ಯಾವುದಾದ್ರೂ ಮತ್ತೆ ಕ್ರಿಮಿ ಕೀಟಗಳ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದೀರಾ? ತಾವು ಫಸ್ಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಯಾಕಂದರೆ ಈಗ ಒಂದು ಅಪ್ಪು ಸರ್ ಅವರ ಫ್ಯಾಮಿಲಿ ಬಗ್ಗೆ ನಮಗೆ ಬಹಳ ಒಂದು ಗೌರವ ಇದೆ. ಅವರ ಒಂದು ಹೆಸರು ಉಳಿಸ್ಬೇಕು. ಅವರ ಒಂದು ಹೇಗೆ ಅವರ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದರು, ಅವರ ಒಂದು ಹೆಸರನ್ನು ಉಳಿಸ್ಕೋಬೇಕು. ಎಲ್ಲ ಒಂದು ಅಪ್ಪು ಸರ್ ಅವರಿಗೆ ಕಳ್ಕೊಂಡಿರ್ತಕ್ಕಂಥ ನೋವೇ ಅಶ್ವಿನಿ ಮೇಡಮ್ ಅವರಿಗೆ ಬಹಳ ದೊಡ್ಡ ಆಘಾತ ಇದೆ. ಅದರಲ್ಲಿ ಆ ನೋವನ್ನು ಮರಿತಾ ಅವರು ಒಂದು ಅಪ್ಪು ಸರ್ ಅವರ ಒಂದು ಸಮಾಜಮುಖಿ ಕಾರ್ಯಗಳನ್ನು ಅವರು ಮಾಡ್ಕೊತ ಬರ್ತಾ ಇದ್ದಾರೆ. ಅವರಿಗೆ ಈ ಥರ ಒಂದು ಕಮೆಂಟ್ ಮಾಡಿ ತಾವು ಮನಸ್ಸಿಗೆ ನೋವು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ನಿಮಗೆ ಯಾರಿಗೂ ಅದು ಅಷ್ಟು ಟೈಪ್ ಮಾಡೋ ತನಕ ನಿಮಗೆ ಇದು ಈ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ನಿಮಗೇನು ಅನಿಸಿಲ್ವಾ? ನಿಮಗೇನು ಸ್ವಲ್ಪನೂ ಬುದ್ಧಿ ಏನು ಇಲ್ವಾ? ನಿಮ್ಮ ಮನೆಯಲ್ಲಿ ಯಾರು ತಾಯಿ ತಂದೆ ತಾಯಿ ಮತ್ತು ಅಕ್ಕ ತಂಗಿ ಯಾರು ಇಲ್ವಾ? ಅವ್ರು ಯಾರ್ದು ನಿಮಗೆ ನೆನಪು ಬಂದಿಲ್ವಾ? ಒಂದು ಹೆಣ್ಣಿನ ಬಗ್ಗೆ, ಒಂದು ಬೇರೆ ಹೆಣ್ಣಿನ ಬಗ್ಗೆ ಏನು ನಿಮ್ಮ ಮನೆಯಲ್ಲಿ ಯಾರು ಎಲ್ಲ ಶಾಶ್ವತ ಮುತ್ತೈದೆಯರಾಗಿ ಸಾಯ್ತಾರ? ಏನು ನಿಮ್ಮ ವಿಚಾರ ಏನು? ಈ ಥರ ಕಮೆಂಟ್ ಮಾಡ್ಲಿಕ್ಕೆ ನಿಮಗೆ ವಿಚಾರ ಆದರೆ ಹೇಗೆ ಬಂತು? ಅವ್ರ ಮನೆತನ ಒಂದು ದೊಡ್ಡ ಒಂದು ಮನೆತನದ ಒಂದು ಏನಪ್ಪ ಅಂದರೆ ಆ ಮಾತು ಏನು, ಅವ್ರದ್ದು ಒಂದು ಗೌರವ ಎಲ್ಲಿ?
ಅವರು ಅಶ್ವಿನಿ ಮೇಡಮ್ ಅವರು ಒಂದು ಮನಸ್ಸು ಮಾಡಿದ್ರೆ ಅವರು ಎಲ್ಲೋ ಇರ್ಬೋದಿತ್ತು, ಒಂದು ಪಾಲಿಟಿಕ್ಸಿಗೆ ಬಂದು ಎಷ್ಟೋ ಬೆಳಿಬೋದಿತ್ತು. ಆದರೆ ಕೂಡ ಅವರು ಒಂದು ಆ ಮನೆಯ ಒಂದು ಸಂಪ್ರದಾಯ, ಆ ಮನೆಯ ಒಂದು ಸೊಸೆಯಾಗಿ ಅವರು ಒಂದು ಆ ಮನೆಯ ಒಂದು ಗೌರವವನ್ನು ನಾನು ಉಳಿಸ್ಕೋಬೇಕು, ನಾನು ಹೋಗಿ ನಾನು MP ಎಲೆಕ್ಷನ್ ನಿಂತು MP ಆಗ್ಬೋದು, MLA ಎಲೆಕ್ಷನ್ ನಿಂತು MLA ಆಗ್ಬೋದು, ಮಿನಿಸ್ಟ್ರು ಆಗ್ಬೋದು, ಸೆಂಟ್ರಲ್ ಮಿನಿಸ್ಟ್ರು ಆಗ್ಬೋದು. ಆದರೆ ಅವರು ಅದಕ್ಕೆಲ್ಲ ತ್ಯಾಗ ಮಾಡಿ ನಮ್ಮ ಮನೆಯ ಗೌರವ, ನಾನು ಬಂದಿರತಕ್ಕಂಥ ನನ್ನ ಮನೆಯ ನನ್ನ ಮಾವಂದಿರು ಹೇಗಿದ್ರು, ರಾಜಕೀಯಕ್ಕೆ ಹೋಗಲಿಲ್ಲ, ನನ್ನ ಒಂದು ಪತಿಯಾದವರು ಹೇಗಿದ್ರು, ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಈ ಒಂದು ಪಾಲಿಟಿಕ್ಸಲ್ಲಿ ಯಾರು ಕೂಡ ಹೋಗಲಿಲ್ಲ. ಅದೇ ರೀತಿ ಅದೇ ಒಂದು ದಾರಿಯಲ್ಲಿ ಅವರು ಸಾಕ್ತಾ ಇದ್ದಾರೆ. ಅವ್ರ ಪಾಪ ನೋವನ್ನು ಈಗ ಸ್ವಲ್ಪ ನೋವನ್ನು ಮರಿತಾ ಒಂದು ಸಮಾಜಮುಖಿ ಕಾರ್ಯದಲ್ಲಿ ಅವರು ತೊಡಗಿಸ್ಕೊತಾ ಇದ್ದಾರೆ. ಅಶ್ವಿನಿ ಮೇಡಮ್ ಅವ್ರ ಮುಖ ನೋಡಿದ್ರೆ ನಿಮಗೆ ಹೀಗೆ ಟೈಪ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು? ಎಷ್ಟು ಹೋಪ್ಲೆಸ್ ಇದ್ದೀರೋ, ನಿಮಗೇನು ಸ್ವಲ್ಪನೂ ಬುದ್ಧಿ, ಹೊಟ್ಟೆಗೆ ಏನು ತಿಂತೀರಿ ನೀವು? ಎಷ್ಟು ನೋವಾಗ್ತಾ ಇದೆ ಅಂದರೆ, ಒಂದು ಪುನೀತ್ ರಾಜ್ಕುಮಾರ್ ಅವರು ಒಂದು ಕಳ್ಕೊಂಡಾಗ ಇಷ್ಟು ನಮಗೆ ನೋವಾಗ್ತಿರಲಿಲ್ಲ, ಇಷ್ಟು ನಮಗೆ ನೋವಾಗಿರಲಿಲ್ಲ. ಈಗ ಈ ಒಂದು ಮಾತು ಕೇಳಿದ್ರೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಅಗೌರವದಿಂದ, ಅದು ನಿಮ್ಮ ಫ್ಯಾನ್ಸು, ನೀವು ದರ್ಶನ್ ಸರ್ ಅವ್ರ ಬಗ್ಗೆ ನಮಗೆ ಭಾಳ 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 ಗೌರವ ಇದೆ. ನಾವು ಎಷ್ಟಾದ್ರೂ ಅವರು ಫಿಲ್ಮ್ ನಾವು ನೋಡ್ತೀವಿ, ನಮಗೆ ಬಹಳ ಗೌರವ ಇದೆ ದರ್ಶನ್ ಸರ್ ಅವ್ರ ಬಗ್ಗೆ. ಅವರು ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅಂತ ನಾವು ನೋಡ್ತಾ ಇರ್ತೀವಿ ಡೈಲಿ. ಅವರ ಸಮಾಜಮುಖಿ ಕಾರ್ಯಗಳು ಬಹಳ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರ ಒಂದು ಹೆಸರು ಹೇಳ್ಕೊಂಡು ಅವರ ಒಂದು ಅಭಿಮಾನಿ ಅಂತ ಅವ್ರ ಹೆಸರಿಗೆ ಯಾಕೆ ನೀವು ಕಳಂಕ ತರ್ತಾ ಇದ್ದೀರಾ? ಸುಮ್ಮನೆ ಯಾರೋ ಎಲ್ಲೋ ಕುಂತು ಯಾವುದೋ ಒಂದು ಬಾರಲ್ಲಿ ಕುಂತು ಹೇಗೋ ಟೈಪ್ ಮಾಡಿ ನೀವು ಒಂದು ಮೆಸೇಜ್ ಮಾಡಿ, ಈ ಒಂದು ಕಮೆಂಟ್ ಮಾಡಿ, ಅದಕ್ಕೆ ಒಂದು ಮ್ಯಾಗೆ ಗಜಪಡೆ ಅಂತ ಹಾಕಿದ್ರೆ ನೀವು ಒಂದು ದರ್ಶನ್ ಫ್ಯಾನ್ಸಾ? ಎಷ್ಟೋ ರಿಯಲ್ ಫ್ಯಾನ್ಸ್ ಇದ್ದಾರೆ, ರಿಯಲ್ ಭಕ್ತರಿದ್ದಾರೆ ಡಿ ಬಾಸ್ದು. ಅವರಿಗೆಲ್ಲ ಕಳಂಕ ತರುತ್ತೀರಾ? ಯಾಕ್ರಪ್ಪ ಹೀಗೆ? ನಮ್ಮ ಕರ್ನಾಟಕದ ಹೀರೋಗಳು ಎಲ್ಲ ಹೀರೋಗಳು, ನಾವು ಫ್ಯಾನ್ಸೇ. ಯಾರದೇ ಹೀರೋಗಳು, ಒಂದು ಹೆಣ್ಣು ಅಂತನೂ ನಿಮಗೊಂದು ಕಲ್ಪನೆ ಬರಲಿಲ್ವಾ? ಫ್ಯಾನ್ಸ್ ಬಿಡಿ, ಈಗ ಏನೋ ಒಂದು ಡಿ ಬಾಸ್ ಕೂಡ ನಮಗೆ ಭಾಳ ದೊಡ್ಡ, ನಾನು ಅವರ ಒಂದು ಫ್ಯಾನ್ ಕೂಡ. ಆದರೆ ಒಂದು ಏನಪ್ಪ ಅಂದರೆ, ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ನೀವು ಕೆಟ್ಟದಾಗಿ ಕಮೆಂಟ್ ಮಾಡಲಿಕ್ಕೆ ನಿಮಗೆ ಬುದ್ಧಿ ಬರಲಿಲ್ವಾ? ನಿಮ್ಮ ಮನೆಯಲ್ಲಿ ಎಲ್ಲರೂ ಒಂದು ಏನಪ್ಪ ಅಂದರೆ ಲಾಸ್ಟ್ವರೆಗೂ ಮುತ್ತೈದೆಯರಾಗೆ ಸಾಯ್ತಾರವಾ? ಯಾರೂ ನಿಂಬಲ್ಲಿ ಹೀಗೆ ಆಗಲ್ವಾ? ಏನು ಎಲ್ಲರೂ ಕೂಡ ಒಂದು ದಿವಸ ಹೋಗೋದೇ, ಇಲ್ಲಿ ಯಾರೂ ಇರೋದಿಲ್ಲ. ಎಲ್ಲರೂ ಬಹಳಷ್ಟು ವರ್ಷ ಯಾರೂ ಇರೋದಿಲ್ಲ. ಆದರೆ ಈ ರೀತಿ ಕೆಟ್ಟ ಕಮೆಂಟ್ ಮಾಡಿ ಒಬ್ಬರಿಗೆ ಮನಸ್ಸಿಗೆ ನೋವು ಉಂಟು ಮಾಡಿ ಈ ರೀತಿ ಎಲ್ಲ ಮಾಡೋದು ಬಿಟ್ಟು ಬಿಡ್ರೋ ಕಚ್ಚಡ ನನ್ನ ಮಕ್ಕಳೇ. ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ ನಿಮಗೆ? ಇದು ಯಾರು ಕಮೆಂಟ್ ಮಾಡಿದರೆ? ಡಿ ಬಾಸ್ ಅವರ ಒಂದು ಅಭಿಮಾನಿಗಳೇ ಇವರಿಗೆ ಒಂದು ಹುಡುಕಿ ತೆಗಿತಾರೆ. ಅವರ ಒಂದು ಡಿ ಬಾಸ್ ನಮ್ಮ ದರ್ಶನ್ ಸರ್ ಅವರೇ ಈ ಒಂದು ಇದಕ್ಕೆ ಇವರು ಯಾರಿದ್ದಾರೆ, ದರ್ಶನ್ ಸರ್ ಅವರಿಗೆ ಹೆಸರಿಗೆ ಕಳಂಕ ತರಬೇಕು, ಅವರಿಗೆ ಒಂದು ಇದು ಮಾಡಬೇಕು ಅಂತ ಇವೆಲ್ಲ ಮಾಡ್ತಾ ಇರೋದು. ಪಾಪ ಅವರಿಗೆ ಒಂದು ಕೈ ಮುರಿದಿದೆ, ಅವರೇ ಪಾಪ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ ಸರ್ ಅವರಿಗೆ ಪಾಪ ಅವ್ರದೇ ಆದಂಥ ಬಹಳಷ್ಟು ಟೆನ್ಷನ್ಗಳಿರ್ತವೆ. ಅದನ್ನೆಲ್ಲ ಬಿಟ್ಟು ನೀವು ಹೀಗೆ ಈ ರೀತಿ ಮಾಡಿದ್ರೆ ಈ ಎಲ್ಲ ಪ್ರೆಸ್ದವ್ರು ಹೋಗಬೇಕು, ಅವರಿಗೆ ಡಿಸ್ಟರ್ಬ್ ಮಾಡಬೇಕು. ಯಾಕ್ರಪ್ಪ ಇದು? ನೀವು ಎಲ್ಲೋ ಕೂತು ಒಂದು ಬಾರಲ್ಲಿ ಕೂತು ಈ ರೀತಿ ಕೆಟ್ಟದಾಗ ಕಮೆಂಟ್ ಮಾಡಿ, ನೀವು ಒಂದು ಹೆಣ್ಣಿನ ಒಂದು ಗೌರವದ ಬಗ್ಗೆನೂ ವಿಚಾರ ಮಾಡಲಿಲ್ಲ ನೀವು. ಎಷ್ಟು ಥರ್ಡ್ ಕ್ಲಾಸ್ ಇದ್ರು? ಇಂಥ ಥರ್ಡ್ ಕ್ಲಾಸ್ ಜನ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇದ್ದಾರೆ ಅಂದರೆ ನನಗೆ ಕೂಡ ಆಶ್ಚರ್ಯ ಆಗ್ತಾ ಇದೆ. ಹೋಪ್ಲೆಸ್ಗಳ ಇವ್ರ ಬಗ್ಗೆ ಈಗ ರೀಸೆಂಟಾಗಿ ಬಹಳ ಬೇಗನೆ ಈ ಒಂದು ಪೊಲೀಸರು ಆ್ಯಕ್ಷನ್ ತಗೋತಾರೆ. ಇವರು ಎಲ್ಲಿದ್ದರೂ ಕೂಡ ಹುಡುಕಿ ತೆಗಿತಾರೆ. ಇವರಿಗೆ ಒದೆ ಬೀಳೋದಂತೂ ಗ್ಯಾರಂಟಿ. ನಮ್ಮ ಒಂದು ದೊಡ್ಡ ಮನೆ ಅಂದರೆ ಇದು ನಮ್ಮ ಒಂದು ಕರ್ನಾಟಕದ ಒಂದು ಎಲ್ಲ ಆ್ಯಕ್ಟರ್ಗಳು ಒಬ್ಬರು ಎಲ್ಲ ಆ್ಯಕ್ಟರ್ಗಳ ಅಭಿಮಾನಿಗಳೇ ನಾವು. ಆದರೆ ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಕೆಟ್ಟದಾಗಿ ಒಂದು ನುಡಿಯೋದು ಬಹಳ ತಪ್ಪು.
ನೀನು ಯಾರಿದೆಯಪ್ಪ, ನೀನು ಏನು ಟೈಪ್ ಮಾಡಿದ್ಯಾ, ನೀನು ಯಾರಿದೆಯಾ ಎದ್ರ ಬಂದು ಹೇಳಲ್ಲ. ನಿಂದು ಏನಿದೆ ಅಂತ ಗೊತ್ತಾಗುತ್ತೆ. ಹೋಪ್ಲೆಸ್. ಎಷ್ಟು ಈ ರೀತಿ ಕೆಟ್ಟದಾಗಿ ಮಾಡೋದ? ಇಷ್ಟು ವರ್ಸ್ಟ್ ವಿಚಾರ ಮಾಡೋರು ಕೂಡ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅದು ಈ ದೊಡ್ಡ ಮನೆ ಬಗ್ಗೆ ವಿಚಾರ ಮಾಡೋದ? ಅಶ್ವಿನಿ ಮೇಡಮ್ ಅವರು ಅಂದ್ರೆ ಏನಂತ ತಿಳ್ಕೊಂಡಿದ್ರ? ಅಮ್ಮ ಅಪ್ಪು ಸರ್ ಅವರ ಧರ್ಮ ಪತ್ನಿ ಅವರು. ಅವರ ಅಪ್ಪು ಸರ್ ಅವರಿಗೆ ಒಂದು ಕಳ್ಕೊಂಡ್ಮೇಲೆ ಅವರೇ ಒಂದು ತುಂಬಾ ದುಃಖದಲ್ಲಿ ಅದರಿಂದ ಹೊರಗೆ ಬರ್ತಾ ಈಗ ಚೇತರಿಸ್ಕೊಂಡು ಈಗ ಹೊರಗೆ ಬರ್ತಾ ಇದ್ದಾರೆ. ಈಗ 1-2 ಫಂಕ್ಷನ್ಗಳು ಅಟೆಂಡ್ ಆಗ್ತಾ ಇದ್ದಾರೆ. ಅವರಿಗೆ ಇಂಥ ಒಂದು ಮನಸ್ಸಿಗೆ ನೋವು ಕೊಡಂತ ಮಾತು ಕಮೆಂಟ್ ಮಾಡ್ತಿರಲ್ರೋ ಹೋಪ್ಲೆಸ್ಗಳ. ನಿಮ್ ಜನ್ಮಕ್ಕೆ. ಈ ಒಂದು ನ್ಯೂಸ್ ಅನ್ನು ನೋಡಿ ಬಹಳ 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 ಬೇಜಾರಾಯ್ತು ಮನಸ್ಸಿಗೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.